ಅಂಗನವಾಡಿ ಕಾರ್ಯಕರ್ತರು ಹಾಗೆಯೇ ಬಿಸಿಯೂಟ ನೌಕರರು ಹಾಗೂ ಆಶಾ ಕಾರ್ಯಕರ್ತೆಯರು ಬಹುಕಾಲದ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಅಕ್ಷರ ದಾಸೋಹ ನೌಕರರ ಫೆಡರೇಷನ್ ಹಾಗೂ ಕರ್ನಾಟಕ ರಾಜ್ಯ ಅಂಗನವಾಡಿ ನೌಕರರ ಸಂಘ ನೇತೃತ್ವದಲ್ಲಿ ಮಣಿಪಾಲ ರಜತಾದ್ರಿಯ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆದಿದೆ. ಸಾವಿರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಹಾಗೂ ಬಿಸಿಯೂಟ ನೌಕರರು ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ನಮ್ಮ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು. ಅಂಗನವಾಡಿ ಕಾರ್ಯಕರ್ತೆ ಸಹಾಯಕರಿಗೆ 31,000 ಕನಿಷ್ಠ ವೇತನ ಜಾರಿಗೊಳಿಸಬೇಕು. ಸಾಮಾಜಿಕ ಭದ್ರತೆಗಳಾದ ಇಎಸ್ಐ, ಪಿಎಫ್, ಪೆನ್ಷನ್, ಎನ್ಪಿಎಸ್ ಬದಲಿಗೆ ಒಪಿ ಜಾರಿಗೊಳಿಸಬೇಕು. ICDS ಕಡಿತ ಮಾಡಿರುವ 8,200 ಕೋಟಿ ಅನುದಾನವನ್ನು ಕೂಡಲೇ ಬಿಡುಗಡೆ ಮಾಡಬೇಕು. ಬಜೆಟ್ನಲ್ಲಿ MDMಗೆ ಅನುದಾನ ಹೆಚ್ಚಳ ಹಾಗೂ ಕನಿಷ್ಠ ವೇತನ ಘೋಷಿಸಬೇಕು ಎಂದು ಧರಣಿ ನಿರತರು ಆಗ್ರಹಿಸಿದರು. CITU ಮುಖಂಡರಾದ ಬಾಲಕೃಷ್ಣ ಶೆಟ್ಟಿ, ಕೆ ಶಂಕರ್, ಸುರೇಶ್ ಕಲ್ಲಗಾರ, ಅಂಗನವಾಡಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷೆ ಭಾರತಿ, ಪ್ರಧಾನ ಕಾರ್ಯದರ್ಶಿ ಸುಶೀಲಾ ನಾಡ, ಕೋಶಾಧಿಕಾರಿ ಯಶೋಧ ಕೆ, ಜಯಶ್ರೀ ಬೈಂದೂರು, ಜಯಶ್ರೀ ಕಾರ್ಕಳ, ಶೃಂಗಾರಿ ನಾವುಂದ, ಆಶಾ ಕಾರ್ಯಕರ್ತೆಯರ ಸಂಘದ ಅಧ್ಯಕ್ಷೆ ಶೀಲಾವತಿ, CITU ಮುಖಂಡರಾದ H ನರಸಿಂಹ, ಕವಿರಾಜ್ ಮುಂತಾದವರು ಉಪಸ್ಥಿತರಿದ್ದರು. ಕೇಂದ್ರ ಸರ್ಕಾರದ ಬಿಸಿಯೂಟ ನೌಕರರ ವೇತನ ಹೆಚ್ಚಿಸಿರಿ, 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 ಹೆಚ್ಚಿಸಿರಿ. ಸೂತ್ರವು ಎಂದು ಸಿಗಲೇಬೇಕು ನಮ್ಮಯ ಕೈಗೆ. ನಮಗೆ ಸಿಕ್ಕ ಅವಕಾಶವನ್ನು, ನಮಗೆ ಸಿಕ್ಕ ಅವಕಾಶವನ್ನು ಬಿಡುವು ನಾವು ಕಸಿಯಲು ಯಾರು. ಇಟ್ಟ ಹೆಜ್ಜೆ ಮುಂದಕ್ಕ ತೆಗೆಯಲಾರೆವು ಹಿಂದಕ್ಕ. ಸರ್ಕಾರ ಏನ್ ಬಯಸ್ತಾ ಇದೆ ಅಂತ ಹೇಳಿದ್ರೆ ಸ್ಕೀಮ್ ನೌಕರರು ಒಗ್ಗಟ್ಟಾಗಬಾರ್ದು. ಸ್ಕೀಮ್ ನೌಕರರು ಒಗ್ಗಟ್ಟಾದ್ರೆ ಏನಾಗುತ್ತೆ? ಅವ್ರು ಸರ್ಕಾರವನ್ನ ಹೆದರ್ಸ್ತಾರೆ, ಸರ್ಕಾರ ನಡುಗಿಸ್ತಾರೆ. ಹಾಗಾಗಿ ಸ್ಕೀಮ್ ನೌಕರರು ಇವತ್ತು ಒಗ್ಗಟ್ಟಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಅವ್ರು ಇವತ್ತು ಆಲೋಚನೆ ಮಾಡ್ತಾ ಇದ್ದಾರೆ. ಅದು ನಾವೇನು ಆಲೋಚನೆ ಮಾಡ್ತಾ ಇದ್ದೀವಿ? CITU ಆಗಿ ಇಲ್ಲ, ನೀವು ನಮ್ಮನ್ನ ಪ್ರತಿ ಸಲ ಕೂಡ ನೀವು ಒಡೆದಾಡ್ತಾ ಇದ್ರೆ ನಾವು ಸ್ಕೀಮ್ ನೌಕರರು ಒಗ್ಗಟ್ಟಾಗ್ತೀವಿ. ಒಗ್ಗಟ್ಟಾಗಿ ಮುಂಬರುವ ಚುನಾವಣೆಯಲ್ಲಿ, ಮುಂದೆ MP ಚುನಾವಣೆ ಬರ್ತಾ ಇದೆ, ಮೇ ತಿಂಗಳಲ್ಲಿ ಚುನಾವಣೆ ಬರ್ತಾ ಇದೆ, ನೀವು ನಮ್ಮ ಬೇಡಿಕೆಯನ್ನು ಈಡೇರಿಸ್ತಾ ಇದ್ರೆ ನಿಮ್ಮನ್ನ ಮನೆ ಕಳಿಸಲಿಕ್ಕೆ ನಮ್ಮ ಹತ್ರ ಶಕ್ತಿ ಸಾಮರ್ಥ್ಯ ಇದೆ ಅಂತ ಹೇಳಲಿಕ್ಕೆ ಇವತ್ತು ನಾವು ಒಂದಾಗಿದ್ದೀವಿ, ಒಗ್ಗಟ್ಟಾಗಿದ್ದೀವಿ. ಆ ಮೂಲಕ ಇವ್ರಿಗೆ ಪಾಠ ಕಲಿಸೋದು ಅಂತಿಮವಾಗಿ ನಾವೇ ಪಾಠ ಕಲಿಸ್ತೀವಿ. ಕೇಂದ್ರ ಸರ್ಕಾರ ಸ್ಕೀಮ್ ನೌಕರರ ಬಗ್ಗೆ ಮಾತಾಡದೇ ಇದ್ರೆ, ಕೇಂದ್ರ ಸರ್ಕಾರದ ನಮ್ಮ MPಗಳು ಇವತ್ತು ಸ್ಕೀಮ್ ನೌಕರರ ಬಗ್ಗೆ ಮಾತಾಡದೇ ಇದ್ರೆ ಮುಂಬರುವ ಚುನಾವಣೆಯಲ್ಲಿ ನೀವು ಮನೆ ಹೋಗ್ತೀರಿ. ಹಾಗಾಗಿ ಆ ರೀತಿ ಒಂದು ಶಕ್ತಿ ಸಾಮರ್ಥ್ಯ ನಮ್ಮ ಸ್ಕೀಮ್ ನೌಕರರಲ್ಲಿದೆ, ನಮ್ಮ ಕುಟುಂಬದಲ್ಲಿದೆ ಅಂತ ನಾವು ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ಒಗ್ಗಟ್ಟಾಗಿದ್ದೀವಿ. ನೀವೇನು ತೀರ್ಮಾನ ಮಾಡ್ತಿದ್ದೀರಿ? ಒಗ್ಗಟ್ಟಾಗಬಾರ್ದು ಅಂತೇಳಿ ಹೇಳಿ ನಾವಿವತ್ತು ಒಗ್ಗಟ್ಟಾಗ್ತಾ ಇದ್ದೀವಿ. ದುಡಿಯುವ ಜನರ ಐಕ್ಯತೆಯನ್ನ CITU ರಕ್ಷಣೆ ಮಾಡುತ್ತೆ. ವೇತನ, ಉದ್ಯೋಗ, ಜೀವನೋಪಾಯಕ್ಕಾಗಿ ಸರ್ಕಾರ ಇವತ್ತು ತನ್ನ ನೀತಿಗಳನ್ನ ತರಲೇಬೇಕಾಗಿದೆ. ಬೆಲೆ ಏರಿಕೆಯನ್ನು ತಡೆಗಟ್ಟದೇ ಇದ್ರೆ ನಾವು ನಿಮಗೆ ತಕ್ಕ ಪಾಠವನ್ನ ಕಲಿಸ್ತೀವಿ. ರೈತ ಕಾರ್ಮಿಕರು ಒಗ್ಗಟ್ಟಾಗ್ತಾ ಇದ್ದೀವಿ. ಕಾರ್ಮಿಕರ ಕಾನೂನುಗಳನ್ನ ನಾವು ವಾಪಸ್ ಕೇಳ್ತಾ ಇದ್ದೀವಿ. ಇವತ್ತೇನು ಕೇಂದ್ರ ಸರ್ಕಾರ ಇವತ್ತು ಕಾರ್ಮಿಕ ಕಾನೂನುಗಳನ್ನು ತಿದ್ದುಪಡಿ ಮಾಡ್ತಾ ಇದೆ, ಆ ತಿದ್ದುಪಡಿ ಮಾಡುವುದರ ವಿರುದ್ಧ ನಮ್ಮ ಹೋರಾಟಗಳು ಮುಂದಿನ ದಿನಗಳಲ್ಲಿ ತೀವ್ರಗೊಳ್ಳಲಿಕ್ಕಿದೆ. ಸಾರ್ವಜನಿಕ ಉದ್ಯಮಗಳನ್ನ ಈ ದೇಶದ ದೊಡ್ಡ ದೊಡ್ಡ ಬಂಡವಾಳಗಾರರಿಗೆ ಕೊಡ್ಲಿಕ್ಕೆ ನೀವೇನು ತುದಿಗಾಲಲ್ಲಿ ನಿಂತಿದ್ದೀರಿ. ಮುಂದಿನ 2024 ಚುನಾವಣೆ ನಂತರ ಅದನ್ನ ಕಾನೂನು ಪಾಸ್ ಮಾಡಿ ಕೊಟ್ಟಿದ್ದೀರಿ. ನಾವು CITU ಆಗಿ ಅದನ್ನ ಬಿಡೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಇವತ್ತು ಬಯಸ್ತಾ ಇದ್ದೀವಿ. ಇವತ್ತು ಅಕ್ಷರ ದಾಸೋಹ ನೌಕರರನ್ನ D ಗ್ರೂಪ್ ನೌಕರರಾಗಿ ಪರಿಗಣನೆ ಮಾಡಲೇಬೇಕು. ಅಂಗನವಾಡಿ ನೌಕರಿಗೆ ಗ್ರಾಜ್ಯುಯೇಟ್ ಅನ್ನು ಕೊಡಲೇಬೇಕು. ಕೆಲಸವನ್ನ ಕಾಯಂ ಮಾಡಲೇಬೇಕು. ಆಶಾ ಕಾರ್ಯಕರ್ತರ ವೇತನವನ್ನ ಜಾಸ್ತಿ ಮಾಡಲೇಬೇಕು ಅನ್ನುವಂತ ಹೋರಾಟವನ್ನ
ಇಂದಿನಿಂದ ಆರಂಭ ಮಾಡಿದ್ದೇವೆ. ನಿಮ್ಮ ಮುಂಬರುವ ಚುನಾವಣೆಯ ತನಕವೂ ಕೂಡ ನಾವು ಈ ಹೋರಾಟವನ್ನ ಮುಂದುವರಿಸ್ತೀವಿ. ರಾಜಕಾರಣಿಗಳಿಗೆ, ಈ ದೇಶವನ್ನ ಆಳ್ತಿರುವಂತ ರಾಜಕೀಯ ಪಕ್ಷಗಳ ವಿರುದ್ಧವಾದ ಹೋರಾಟವನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ. ಈ ಹೋರಾಟವನ್ನ ಇವತ್ತು